ಎಲ್ರಿಗೂ ಸ್ವಾಗತ. ನಾವೆಲ್ಲರೂ ನಮ್ಮ ವೈಫಲ್ಯಗಳಿಗೆ ಇತರರನ್ನು ದೂರುತ್ತೇವೆ. ಆದರೆ ಅನೇಕ ಬಾರಿ ನಮ್ಮ ವೈಫಲ್ಯಗಳಿಗೆ ನಾವೇ ಕಾರಣರು ಎನ್ನುವುದು ನಮಗೆ ತಿಳಿದಿರುವುದಿಲ್ಲ. ನಮ್ಮಲ್ಲಿರುವ ಕೆಲವೊಂದು ಗುಣಗಳು ಸೋಲಿಗೆ ಕಾರಣವಾಗಬಹುದು. ಅದನ್ನು ಒಪ್ಪಿಕೊಂಡು ಸರಿಪಡಿಸಿಕೊಂಡು ಮುನ್ನಡೆದರೆ ಯಶಸ್ಸು ಕಷ್ಟ ಸಾಧ್ಯವಲ್ಲ. ಎಲ್ಲರಿಗೂ ತಮ್ಮದೇ ಆದ ಒಂದು ವೀಕ್ನೆಸ್ ಇರುತ್ತವೆ. ರಾಶಿಗೆ ಅನುಗುಣವಾಗಿ ನಿಮ್ಮ ಕೆಲವೊಂದು ನಕಾರಾತ್ಮಕ ಗುಣಗಳನ್ನು ಇಲ್ಲಿ ವಿವರಿಸಲಾಗಿದೆ. ನಿಮ್ಮ ಯಾವ ಗುಣ ನಿಮಗೆ ಶತ್ರು ಎನ್ನುವುದನ್ನು ತಿಳಿದುಕೊಳ್ಳಿ. ಮೇಷರಾಶಿ, ಅತಿಯಾದ ಆತ್ಮವಿಶ್ವಾಸ. ಕೆಲವೊಮ್ಮೆ ಇತರರ ಮಾತುಗಳನ್ನು ಕೇಳುವುದು ಒಳ್ಳೆಯದು. ಇತರರಿಂದ ಸಲಹೆಯನ್ನು ತೆಗೆದುಕೊಳ್ಳುವ ವಿಷಯಕ್ಕೆ ಬಂದಾಗ ಮೇಷರಾಶಿಯವರು ಅವರನ್ನು ಅವರೇ ಹಾಳು ಮಾಡಿಕೊಳ್ಳುತ್ತಾರೆ. ಇವರು ಬಹಳ ದೃಢ ಮನಸ್ಸಿನವರಾಗಿರುವುದರಿಂದ ತಮ್ಮ ಅಪೇಕ್ಷಿತ ಗುರಿಯನ್ನು ತಲುಪಲು ಇತರರ ಸಲಹೆಯನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಗೆಲುವಿಗೆ ಇತರರ ಸಲಹೆ, ಅಭಿಪ್ರಾಯಗಳು ಮುಖ್ಯ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವೃಷಭ ರಾಶಿ, ಬದ್ಧರಾಗಿರಲು ಭಯ. ವೃಷಭ ರಾಶಿಯವರು ಯಾವಾಗಲೂ ಸ್ವತಂತ್ರವಾಗಿರಲು ಬಯಸುತ್ತಾರೆ. ಯಾರಾದರೂ ಕಟ್ಟುಪಾಡುಗಳನ್ನು ವಿಧಿಸಿದಲ್ಲಿ ದ್ವೇಷಿಸುತ್ತಾರೆ. ಹಾಗಾಗಿ ಇತರರಿಂದ ದೂರ ಓಡುತ್ತಾರೆ. ಸಂಬಂಧಗಳಲ್ಲೂ ಕೂಡ ಇದೇ ಭಯ ಇವರನ್ನು ಕಾಡುವುದು. ಆದರೆ ಸಂಬಂಧಗಳು ವಿಶಾಲವಾದ ಅರ್ಥವನ್ನು ಹೊಂದಿರುತ್ತವೆ. ಅದು ವೈಯಕ್ತಿಕ ಜೀವನವಾಗಿರಬಹುದು, ವೃತ್ತಿಪರ, ಭೌತಿಕ ಅಥವಾ ಯಾವುದೇ ಆಗಿರಬಹುದು. ನಿಮ್ಮ ಭಯವನ್ನು ನೀವು ತೆಗೆದುಹಾಕಲು ಎಲ್ಲರೊಂದಿಗೆ ಮುಕ್ತವಾಗಿರಬೇಕು. ಒಮ್ಮೆ ನೀವು ಇದನ್ನು ಅರ್ಥ ಮಾಡಿಕೊಂಡಲ್ಲಿ ನಿಮ್ಮನ್ನು ಯಾರೂ ತಡೆಯುವುದಿಲ್ಲ. ಮಿಥುನ ರಾಶಿ, ಖಚಿತತೆ ಇಲ್ಲದಿರುವುದು. ಮಿಥುನ ರಾಶಿಯವರು ಎರಡು ಮನಸ್ಸಿನವರು. ಎರಡು ವಸ್ತುಗಳು ಕಣ್ಣ ಮುಂದೆ ಇದ್ದಲ್ಲಿ ಯಾವುದನ್ನು ಆರಿಸಬೇಕು ಎನ್ನುವ ಗೊಂದಲ ಕಾಡುತ್ತದೆ. ಈ ಎರಡು ಮನಸ್ಸು ನೀವು ವಹಿಸಿಕೊಳ್ಳುವಂತಹ ಎಲ್ಲ ಕೆಲಸದಲ್ಲೂ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇದರಿಂದಾಗಿ ಇವರು ಯಾವಾಗಲೂ ತಮ್ಮ ಕಾರ್ಯವಿಧಾನದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾರೆ. ತೀರ್ಮಾನ ತೆಗೆದುಕೊಳ್ಳುವುದು ಎಂದಿಗೂ ಸುಲಭವಲ್ಲ. ಬುದ್ಧಿಯೊಂದು ಯೋಚಿಸಿದರೆ ಹೃದಯ ಇನ್ನೊಂದನ್ನು ಯೋಚಿಸುತ್ತದೆ. ಇದು ನಿಮ್ಮನ್ನು ಎಲ್ಲ ತೊಂದರೆಗಳಿಗೆ ಸಿಲುಕಿಸುತ್ತದೆ. ಹಾಗಾಗಿ ಒಂದೇ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದು ಮುಂದೆ ತಪ್ಪು ಎಂದೆನಿಸಿದರೂ ಸುಮ್ಮನಾಗಿ. ನಿಮ್ಮನ್ನು ಸರಿಪಡಿಸುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಬಿಡದಿರುವುದು. ನೀವು ಪ್ರೀತಿಸಿದ ಜನರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರೂ ನೀವು ಅವರ ಮೇಲೆ ಪೂರ್ಣ ನಂಬಿಕೆ ಇಡುವುದು. ಕಟಕ ರಾಶಿ, ಅತಿಯಾದ ನಂಬಿಕೆ. ಬಹುತೇಕ ಕಟಕ ರಾಶಿಯವರಿಗೂ ಇದು ಗೊತ್ತಿರುವ ವಿಚಾರವೇ. ಅತಿಯಾದ ನಂಬಿಕೆಯೇ ಇಂದಿನ ಯುಗದಲ್ಲಿ ವಿಫಲವಾಗುವುದು. ಇವರು ಇತರರ ಮೇಲೆ ಅತಿ ಹೆಚ್ಚು ನಂಬಿಕೆ ಇರಿಸುವ ಮನೋಭಾವವನ್ನು ಹೊಂದಿರುತ್ತಾರೆ. ನಿಮ್ಮ ಉದ್ದೇಶಗಳು ಪರಿಶುದ್ಧವೆಂದು ತಿಳಿದಿದ್ದರೂ ಕೂಡ ಆ ನಂತರದಲ್ಲಿ ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಭಾವಿಸುವಿರಿ. ನಿಮ್ಮನ್ನು ಸರಿಪಡಿಸುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಬಿಡದಿರುವುದು. ನೀವು ಪ್ರೀತಿಸಿದ ಜನರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರೂ ನೀವು ಅವರ ಮೇಲೆ ಪೂರ್ಣ ನಂಬಿಕೆ ಇಡುವುದು. ಸಿಂಹರಾಶಿ, ಅತಿಯಾದ ಸ್ವಾರ್ಥ. ಸಿಂಹರಾಶಿಯವರು ಕಠಿಣ ಮನೋಭಾವದವರಾಗಿರುತ್ತಾರೆ. ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಸ್ವಾರ್ಥ ಮನೋಭಾವವು ನಿಮ್ಮನ್ನು ಇನ್ನಷ್ಟು ಕೆಳಗೆ ತಳ್ಳುತ್ತದೆ. ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ನೀವು ಎರಡನೇ ಅವಕಾಶವನ್ನು ನೀಡಲು ವಿಫಲರಾಗುತ್ತೀರಿ. ನೀವು ಮನಃಶಾಂತಿಯನ್ನು ಪಡೆಯಬೇಕೆಂದರೆ ಬೇರೊಬ್ಬರಿಗೆ ಮೊದಲ ಸ್ಥಾನ ನೀಡುವುದು ಉತ್ತಮ. ಎಲ್ಲ ಸಮಯದಲ್ಲೂ ಎರಡೂ ಕೈಗಳಿಂದ ಬಾಚುವ ಬದಲು ಇತರರಿಗೂ ಕೊಡಲು ಪ್ರಯತ್ನಿಸಿ. ಕನ್ಯಾ ರಾಶಿ, ಅತಿಯಾದ ವಿಶ್ಲೇಷಣೆ. ಕನ್ಯಾ ರಾಶಿಯವರು ಅತಿ ವಿಶ್ಲೇಷಣಾತ್ಮಕರು. ಇದು ಅವರನ್ನು ಉತ್ತಮ ಸಲಹೆಗಾರರನ್ನಾಗಿ ಮಾಡಿದರೂ ಕೆಲವೊಂದು ಸಂದರ್ಭಗಳಲ್ಲಿ ಅದು ಟೀಕೆ ಎಂದೆನಿಸಬಹುದು. ವಿಮರ್ಶಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿರುವುದು ಕೆಟ್ಟ ಗುಣವಲ್ಲದಿದ್ದರೂ ನೀವು ಸೂಕ್ಷ್ಮತೆಯನ್ನು ಹೊಂದಿರುವುದಿಲ್ಲ.
ಯಾರು ಧೈರ್ಯವನ್ನು ಬಯಸುತ್ತಾರೋ ಅವರಿಗೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯಾಗಬಹುದು. ಸಮಯ ಮತ್ತು ವ್ಯಕ್ತಿಗಳನ್ನು ತಿಳಿದುಕೊಳ್ಳಿ. ಅವರ ಮಧ್ಯೆ ಹೋಗುವುದು ಉಚಿತವಲ್ಲ. ತುಲಾರಾಶಿ ಪಕ್ಷಪಾತವಿಲ್ಲದವರು. ತುಲಾರಾಶಿಯವರು ನಿಜವಾಗಿಯೂ ಒಂದನ್ನು ಆರಿಸಬೇಕಾಗುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾರ ಪರವಾಗಿರುವುದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಎಂದು ವಿಳಂಬ ಮಾಡುವಿರಿ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಹೌದು ಅಥವಾ ಇಲ್ಲ ಎಂದು ಹೇಳಲು ಕಷ್ಟವಾಗುವುದು. ಪರಿಣಾಮವಾಗಿ ನಿಮ್ಮ ಸಂಪೂರ್ಣ ಅಸಮರ್ಥತೆಯಿಂದಾಗಿ ನಿಮ್ಮನ್ನು ಇತರರು ಮೋಸಗಾರರೆಂದು ಪರಿಗಣಿಸುತ್ತಾರೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿ ಮುಂದಿನ ಹೆಜ್ಜೆ ಇಡಿ. ಅದರ ಪ್ರತಿಫಲ ಏನು ಸಿಗಬಹುದು ಎನ್ನುವುದರ ಬಗ್ಗೆ ಭಯಪಡಬೇಡಿ. ವೃಶ್ಚಿಕ ರಾಶಿ ಗೌಪ್ಯತೆ. ಇತರರ ಬಳಿ ಹೋಗಿ ವಿಷಯಗಳನ್ನು ಹೇಳುವುದರಿಂದ ನಿಮ್ಮ ಸ್ವಂತಿಕೆಯನ್ನು ನೀವು ಕಳೆದುಕೊಳ್ಳುವಿರಿ. ನಿಮ್ಮ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸಲು ಪ್ರಯತ್ನಿಸುವಿರಿ. ನೀವು ಸ್ವಾಭಾವಿಕವಾಗಿ ಯಾರಿಗೂ ತೆರೆದುಕೊಳ್ಳುವುದಿಲ್ಲ. ಕೆಲವೊಮ್ಮೆ ನಿಮ್ಮ ಮುಖವಾಡವನ್ನು ತೆರೆಯಲು ಪ್ರಯತ್ನಿಸಿದರೂ, ನಿಮ್ಮ ಇನ್ನೊಂದು ಮೃದುವಾದ ಮನಸ್ಸನ್ನು ತೋರಿಸಲು ಪ್ರಯತ್ನಿಸಿದರೂ ಅದು ನಿಮಗೆ ನಿರಾಸೆಯನ್ನುಂಟು ಮಾಡುವುದು. ಅದು ನಿಜವಾಗಿಯೂ ನಿಮ್ಮ ಮುಖವಲ್ಲ ಎಂದು ಜನರು ನಂಬುವ ಕಾರಣ ನೀವು ವಿಫಲರಾಗುವಿರಿ. ಆದ್ದರಿಂದ ನಿಮ್ಮನ್ನು ನೀವು ಮುಕ್ತವಾಗಿರುವಂತೆ ನೋಡಿಕೊಳ್ಳಿ ಹಾಗೂ ಇತರರಿಗೂ ನೀವು ಲಭ್ಯವಿರುವಂತೆ ನೋಡಿಕೊಳ್ಳಿ. ಧನಸ್ಸು ರಾಶಿ ನಿರ್ದಯೆ. ಮಹತ್ವಾಕಾಂಕ್ಷೆ ಹಾಗೂ ಸಕಾರಾತ್ಮಕವಾಗಿರುವಂತಹ ಅಸೂಯೆ ಸ್ವಲ್ಪ ಒಳ್ಳೆಯ ಗುಣವೇ ಆದರೂ ನೀವು ನಿಮ್ಮ ವಲಯದಿಂದ ಹೊರಬಂದು ಈ ಎರಡಕ್ಕೂ ಮಿತಿಯನ್ನು ಹಾಕಬೇಕಾಗುತ್ತದೆ. ಈ ಎರಡು ವಿಷಯಗಳನ್ನು ನೀವು ಇತರರೊಂದಿಗೆ ಅತಿಯಾಗಿ ಹೋಲಿಕೆಯನ್ನು ಮಾಡುತ್ತದೆ. ನಿಮ್ಮ ಗಮನವು ಇತರರನ್ನು ಸೋಲಿಸಬೇಕೆಂಬ ಕಡೆಗೆ ಹೋಗುತ್ತದೆಯೇ ವಿನಃ ನಿಮ್ಮ ಸ್ವಂತ ಗುರಿಯನ್ನು ಮರೆತು ಬಿಡುತ್ತೀರಿ. ಈ ಮೇಲೆ ತಿಳಿಸಿರುವಂತಹ ಈ ವಿಷಯಗಳ ಬಗ್ಗೆ ನೀವು ಸುಳ್ಳು ಎಂದು ನಿರಾಕರಿಸಬಹುದು, ಆದರೆ ಒಮ್ಮೆ ಕುಳಿತು ಯೋಚಿಸಿ. ಮಕರ ರಾಶಿ ಅತಿಯಾದ ವಾಸ್ತವಿಕತೆ. 12 ರಾಶಿಚಕ್ರಗಳಲ್ಲಿ ಅತ್ಯಂತ ಕಠಿಣ ಪರಿಶ್ರಮಿ ಹಾಗೂ ಮಹತ್ವಾಕಾಂಕ್ಷೆಯುಳ್ಳವರು ಈ ರಾಶಿಯವರು. ಆದರೆ ನಿಮ್ಮ ಚೌಕಟ್ಟಿನಿಂದ ಹೊರಗೆ ಬಂದು ಯೋಚಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ. ನೀವು ಇಂತಹ ಪ್ರಾಯೋಗಿಕ ಜೀವನದಲ್ಲಿ ಬದುಕುತ್ತಿದ್ದೀರಿ. ಇದು ನಿಮ್ಮ ಸ್ವಂತ ವಿಧಾನಗಳಲ್ಲಿ ವಿಶ್ವಾಸವಿರುತ್ತದೆ. ಆದ್ದರಿಂದ ಹೊಸದನ್ನು ಬಳಸಲು ಪ್ರಯತ್ನಿಸುವುದಿಲ್ಲ. ನಿಮ್ಮ ಸೃಜನಶೀಲ ಪ್ರಯತ್ನಗಳನ್ನು ಪ್ರಯತ್ನಿಸಿ ನೋಡುತ್ತೀರಿ. ಬದುಕನ್ನು ಸಾಧಿಸಲು ಹಲವು ದಾರಿಗಳಿವೆ. ಪ್ರಯತ್ನಿಸುವುದರಲ್ಲಿ ಏನೂ ತಪ್ಪಿಲ್ಲ. ಕುಂಭರಾಶಿ ತಮ್ಮನ್ನು ಇಷ್ಟಪಡಬೇಕೆನ್ನುವ ಹಂಬಲ. ನೀವು ಎಲ್ಲರಿಗೂ ಇಷ್ಟವಾಗಬೇಕೆಂಬುದು ಬಯಸುವ ವ್ಯಕ್ತಿ. ಇದು ನಿಜಕ್ಕೂ ಒಳ್ಳೆಯ ಸಂಗತಿ. ಹಾಗಂತ ನಿಮ್ಮಲ್ಲಿರುವ ಎಲ್ಲವನ್ನೂ ಇತರರಿಗೆ ನೀಡಿ ನಿಮಗಾಗಿ ಕೊನೆಯದಾಗಿ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಡಿ. ನೀವು ಇತರರನ್ನು ಮೀರಿ ಮೇಲೆ ಬರಲು ಪ್ರಯತ್ನಿಸಿ. ಜೊತೆಗೆ ಉಳಿದವರು ಸಂತೋಷದಲ್ಲಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಇತರರಿಗೆ ನೀಡುವ ಸ್ವಭಾವದಿಂದ ನಿಮ್ಮ ಸ್ವಂತ ಅಗತ್ಯತೆಗಳನ್ನು ನಿರ್ಲಕ್ಷಿಸಿ ನಿಮ್ಮ ಕನಸುಗಳನ್ನು ತ್ಯಾಗ ಮಾಡುವಂತಹ ಅಪಾಯವನ್ನು ನೀವು ಎದುರಿಸುವಿರಿ. ಈ ಲಕ್ಷಣಗಳು ಒಳ್ಳೆಯದಲ್ಲ. ಸ್ವಾರ್ಥ ಮತ್ತು ನಿಸ್ವಾರ್ಥದ ನಡುವೆ ನಿಮ್ಮದೇ ಆದ ಪರಿಪೂರ್ಣ ಸಮತೋಲನವನ್ನು ನೀವು ಕಂಡುಹಿಡಿಯಲು ಪ್ರಯತ್ನಿಸಿ. ಮೀನರಾಶಿ ಎಲ್ಲವನ್ನೂ ಹೇಳಿಬಿಡುವ ಸ್ವಭಾವ. ಮೀನರಾಶಿಯವರು ತುಂಬಾ ಭಾವನಾತ್ಮಕರು. ಇತರರ ನೀರಿನ ಚಿಹ್ನೆಗಳಾದ ಕಟಕ ಮತ್ತು ವೃಶ್ಚಿಕ ರಾಶಿಯವರಂತೆ ಇವರೂ ಕೂಡ ತಮ್ಮ ಇನ್ನೊಂದು ಮುಖವನ್ನು ಇತರರ ಮುಂದೆ ತೋರ್ಪಡಿಸುವುದಿಲ್ಲ. ತಮ್ಮ ದುರ್ಬಲತೆಯನ್ನು ಇತರರ ಮುಂದೆ ತೋರಿಸುವುದಿಲ್ಲ. ಆದರೆ ಒಂಟಿತನ ಕಾಡಿದಾಗ ಒಬ್ಬರೇ ಕೂತು ಅಳುವುದಕ್ಕಿಂತ ಇತರರ ಮುಂದೆ ಅಳುವುದು ಉತ್ತಮವೆಂದುಕೊಂಡಿರುತ್ತಾರೆ. ತಮ್ಮ ಆತ್ಮೀಯ ಭಾವನೆಗಳನ್ನು ಇತರರ ಮುಂದೆ ತೆರೆದಿಡಲು ಹಾಗೂ ಬಹಿರಂಗಪಡಿಸಲು ಸಂತೋಷ ಪಡುವವರು. ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಉತ್ತಮ. ಯಾಕೆಂದರೆ ನಿಮ್ಮ ಭಾವುಕತೆಯಿಂದಲೇ ಇತರರನ್ನು ದಿಗಿಲುಗೊಳಿಸುವಿರಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.